ಯಾಕಮ್ಮ ನಿನ್ ಭಕ್ತಿ ಆದ ಪುಣ್ಯಂಗೆ ಈ ತರ ಕಷ್ಟ? ಪಾಪ ಅನಿರುದ್ಧ ಪುಣ್ಯನ ಎಲ್ಲ ಕಡೆ ಹುಡುಕ್ತಿದ್ದಾನೆ. ತಂದೆ ತಾಯಿನೇ ಇಲ್ಲದೆ ಇರೋಳ್ಗೆ ಎಲ್ಲಾನು ನೀನೇ ನೋಡ್ಕೋತಿದ್ದೆ. ಗ್ರಾಮದಲ್ಲಿ ಯಾರಿಗೂ ಏನು ತೊಂದರೆ ಬರದೇ ಇರೋ ತರ ನೋಡ್ಕೊಂಡು ಗ್ರಾಮ ದೇವತೆ ಆಗಿ ನೆಲೆ ಆದೆ. ಆದ್ರೆ ಪುಣ್ಯನ ಮರ್ತು ಬಿಟ್ಟಿದ್ಯಾ? ಪುಣ್ಯ ಮಾಡಿರೋ ತಪ್ಪೇನು? ಯಾವಾಗ್ಲೂ ನನ್ನೂರು ನನ್ ಜನ ಅಂತ ಅನ್ಕೊಂಡಿರೋದಾ? ಯಾರೋ ಕದ್ದಿರೋ ನಾಗಮಣಿಗೋಸ್ಕರ ತನ್ನ ಪ್ರಾಣನ ಒತ್ತೆ ಇಟ್ಟು ಅದನ್ನ ತಗೊಂಬಂದು ನಿನ್ ಹತ್ರ ಇಟ್ಟಿದ್ದಕ್ಕ? ಅಥವಾ ನಾಗಮ್ಮನ ಕಾಪಾಡೋದಕ್ಕೋಸ್ಕರ ಅವಳ ಅಪ್ಪ ಅಮ್ಮ ತನ್ನ ಪ್ರಾಣನ ಕಳ್ಕೊಂಡಿದ್ದಕ್ಕ? ಹೇಳು, ಯಾಕೆ ಯಾಕೆ ನಿನ್ ಪುಣ್ಯಂಗೆ ಇಷ್ಟು ಕಷ್ಟ ಕೊಡ್ತಿದ್ಯಾ? ಒಂದು ಮಾತು ಹೇಳು, ನಿನ್ ಮಗಳು ಪುಣ್ಯ ಇಷ್ಟು ಕಷ್ಟ ಪಡ್ತಿರ್ಬೇಕಾದ್ರೆ ನೋಡ್ತಾ ಕೂತಿದ್ಯಾ? ಸಹಿಸಲ್ಲ, ನೀನ್ ಸಹಿಸಲ್ಲ ಅಂದ್ರೆ ನೀನ್ ಕೂಡ ಮನುಷ್ಯರ ಥರನೇ ಈ ರೀತಿ ಭೇದ ಭಾವ ಮಾಡ್ತಿದ್ಯಾ? ಈಗ ನೀನು ಪುಣ್ಯನ ಕಾಪಾಡ್ಲೇಬೇಕು. ಪುಣ್ಯ ಎಲ್ಲೇ ಇದ್ರೂ ಸರಿ, ಅನಿರುದ್ಧ ಕೈಗೆ ಅವಳು ಸಿಗ್ಲೇಬೇಕು. ಹೋಗು, ಹೋಗಿ ಆ ಪುಣ್ಯಂಗೆ ಏನು ಆಪತ್ತು ಬರ್ದೇ ಇರೋ ತರ ನೋಡ್ಕೋ, ಕಾಪಾಡು. ಗೌರಿ, ಪುಣ್ಯನ್ನ ನೀನೇ ಕಾಪಾಡಬೇಕು. ಅವರಿಬ್ಬರನ್ನ ನೀನೇ ಒಂದು ಮಾಡಬೇಕು. ನಾನ್ ಪುಣ್ಯನ ಹೇಗ್ ಕಾಪಾಡ್ಲಿ? ಅಷ್ಟಕ್ಕೂ ಪುಣ್ಯ ಎಲ್ಲಿದ್ದಾಳೆ? ನಾನ್ ಅವರಿಬ್ಬರನ್ನ ಹೇಗ್ ಒಂದ್ ಮಾಡ್ಲಿ? ಅವರಿಬ್ರು ಒಂದಾಗ್ತಾರೆ ಅಂದ್ರೆ ಎಂಥ ಕಷ್ಟದ ಕೆಲಸ ಆದ್ರೂ ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನೀನು ನೀನಾಗಿ ಅಲ್ಲ, ನಾನು ನೀನಾಗಿ ಅವರ ಕಷ್ಟಗಳನ್ನ ದೂರ ಮಾಡ್ತೀನಿ. ಅದಕ್ಕೆ ನಿನ್ನ ಒಳ್ಳೆತನ, ನಿನ್ನ ರೂಪ ಜೊತೆಯಾಗಿದ್ರೆ ಸಾಕು. ತಾಯಿ, ನೀನ್ ಹೇಳ್ತಿರೋದು ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಯ್ತಮ್ಮ. ಬಂದ್ಯಾ ಗೌರಿ? ಇವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ನಾನು ಹೋಗಿ ವೈದ್ಯರನ್ನ ಕರ್ಕೊಂಡು ಬರ್ತೀನಿ. ನಾನು ಬರೋವರೆಗೂ ಇವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಮ್ಮ.
ಗೌರಿ, ನೀನೇನಿಲ್ಲಿ? ಅಷ್ಟಕ್ಕೂ ನನ್ನನ್ನು ಯಾಕೆ ಕಾಪಾಡಿದ್ರಿ? ಸಾವು ಕೂಡ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದೆ. ನಾನು ದುರದೃಷ್ಟವಂತೆ ಅಂತ ಮತ್ತೆ ಅರ್ಥ ಆಗೋಯ್ತು. ನೀನ್ಯಾಕೆ ದುರಾದೃಷ್ಟವಂತೆ ಅನ್ಕೋತ್ಯ ಪುಣ್ಯ? ನಿಂದು ಉತ್ತಮ ಜಾತಕ. ನಿನಗೆ ಯಾವಾಗ್ಲೂ ಎಲ್ಲಾ ದೇವರ ಆಶೀರ್ವಾದನೂ ಇರುತ್ತೆ. ಸಾಕು ಗೌರಿ. ಹುಟ್ಟಿದ ಹಾಗೆ ಅಮ್ಮನ್ನ ಅಪ್ಪನ್ನ ಕಳ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನನ್ನ ಬೆಳೆಸಿ ದೊಡ್ಡೋಳು ಮಾಡಿರೋ ರಾಜಮ್ಮನ್ನು ಕಳ್ಕೊಂಡ್ಬಿಟ್ಟೆ. ಚಿಕ್ಕ ವಯಸ್ಸಿಂದ ನನ್ನ ಕೋರಿಕೆಗಳನ್ನ ತೀರಿಸಿ ನನ್ನ ಕಾಪಾಡ್ತಾ ಬಂದಿರೋ ನನ್ನ ನಾಗಮ್ಮ ನನ್ನ ಜೊತೆನಲ್ಲೇ ಮಾಲಾ ರೂಪದಲ್ಲಿದ್ರು ನನಗೆ ಗುರ್ಸಕ್ಕಾಗ್ಲಿಲ್ಲ. ಕಡೆಗೆ ಇವತ್ತು ನನ್ನ ನಾಗಮ್ಮನ್ನು ಕೂಡ ಕಳ್ಕೊಂಡ್ಬಿಟ್ಟೆ. ಊರ್ ಜನ ಮಾಡ್ತಿರೋ ಅಪವಾದನ ಕೇಳ್ತಾ ಬದುಕಿರೋದು ಇಷ್ಟ ಇಲ್ದೆ ಸತ್ತೋಗೋಣ ಅಂತ ನೀರೆಲ್ಪಿದ್ರೆ ಮತ್ತೆ ಬದುಕ್ಸ್ಬಿಟ್ರಿ. ಅಷ್ಟಕ್ಕೂ ನಾನು ಬದುಕಿರೋದ್ರಿಂದ ಏನ್ ಲಾಭ? ಯಾರಿಗೋಸ್ಕರ ಇರ್ಲಿ? ನನ್ನ ಜೀವನದಲ್ಲಿ ಗುರಿನೇ ಇಲ್ಲ. ಅದಕ್ಕೆ ನನ್ನ ಸಾಯೋಗ್ ಬಿಡು. ನನಗೆ ಬದುಕ್ ಬೇಡ. ನಾನು ಸಾಯ್ತೀನಿ. ನಿಂತ್ಕೋ ಪುಣ್ಯ. ಬಿಡು ಗೌರಿ, ಬಿಡು. ನನ್ ಮಾತು ಯಾರಿಗೋಸ್ಕರ ಇರ್ಲಿ, ಬಿಡು. ನಾನ್ ಸಾಯೋದೆ ಎಲ್ಲ ಸಮಸ್ಯೆಗೂ ಪರಿಹಾರ. ಬಿಡು, ನಾನ್ ಸಾಯ್ತೀನಿ. ನಿಂತ್ಕೋ. ಬಿಡು. ನಿಂತ್ಕೋ ಪುಣ್ಯ. ಬಿಡು ಗೌರಿ. ಸುಮ್ನಿರು. ನಿಮ್ಮಮ್ಮ ಇಲ್ಲ ಅಂದ್ರೆ ಏನು? ಈ ಅಮ್ಮಂಗೋಸ್ಕರ ಬದುಕಲ್ವಾ? ನೀನ್ ಸತ್ತೋದ್ರೆ ಈ ಅಮ್ಮಂಗೆ ಯಾರು ಪೂಜೆ ಮಾಡ್ತಾರೆ? ಗೌರಿ, ಏನಂತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ಪುಣ್ಯ, ನಾನು ಗೌರಿ ಅಲ್ಲಮ್ಮ, ನಿನ್ನ ಚೌಡಮ್ಮ ತಾಯಿ. ಅಮ್ಮ ಜಗನ್ಮಾತೆ, ನನಗೋಸ್ಕರ ನೀನ್ ಬಂದ್ಯಾ ತಾಯಿ. ಎಷ್ಟೇ ಪೂಜೆ ಮಾಡಿದ್ರು ಸಿಗದೆ ಇರೋಂತ ಪುಣ್ಯ ನಿನ್ ದರ್ಶನದಿಂದ ನನಗ್ ಸಿಕ್ತು. ಸಾಕಮ್ಮ, ಇಷ್ಟ ಸಾಕು. ನನಗೆ ಈ ಜನ್ಮಕ್ಕೆ ಇನ್ನೇನು ಬೇಡ. ನಿನ್ನ ಹುಟ್ಟನ್ನ ನೀನು ನಿರ್ಧಾರ ಮಾಡಲಿಲ್ಲ, ನಿನ್ನ ಸಾವನ್ನು ನೀನು ನಿರ್ಧಾರ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ? ಹಾಗಿರುವಾಗ ನಿನಗೋಸ್ಕರ ನೀನು ಮಾಡ್ಬೇಕಾಗಿರೋ ಕೆಲಸ ಪೂರ್ತಿ ಮಾಡ್ದೆ ಎಲ್ಲಿಗೆ ಹೋಗ್ತೀಯಾ? ಹೇಗ್ ಹೋಗ್ತೀಯಾ ಪುಣ್ಯ? ಹೋಗೋ ಮಾತೇ ಇಲ್ಲ. ನಾನೀಗ ಯಾರಿಗೋಸ್ಕರ ಬದುಕ್ಬೇಕಮ್ಮ? ಶಿವನ ಆಜ್ಞೆ ಇಲ್ಲದೆ ಇರುವೆ ಕೂಡ ಕಚ್ಚೋದಿಲ್ಲ. ಹಾಗಿರುವಾಗ ಆ ಪರಮಶಿವ ನಿನ್ನನ್ನ ಮತ್ತೆ ಬದುಕಿಸಿದ್ದಾನೆ ಅಂದ್ರೆ ನೀನು ಈ ಭೂಮಿ ಮೇಲೆ ಮಾಡ್ಬೇಕಾಗಿರೋ ಎಷ್ಟೋ ಕೆಲಸಗಳು ಉಳಿದಿದೆ ಅಂತ ತಾನೇ ಅರ್ಥ. ನೀನ್ ಏನ್ ಬೇಕಾದ್ರೂ ಹೇಳಮ್ಮ, ಆದ್ರೆ ನನ್ಗೆ ನನ್ನ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೊರಟೋಗು. ದೇವ್ರು ಕೂಡ ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ವಾಸುಕಿ ಸರ್ಪನ ವಶ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಮೊದಲಿಗೆ ಅತ್ಯಂತ ಭಯಂಕರವಾದ ಕಾಲಕೂಟ ವಿಷಾನೇ ಬಂದಿದ್ದು. ಅದಾದ ನಂತರನೇ ಅಮೃತ ಬಂದಿದ್ದು. ಹಾಗೆ ಆ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡಿ ಆಮೇಲೆ ಸುಖ ಪ್ರಸಾದಿಸ್ತಾನೆ. ಪುಣ್ಯ, ನಿನಗೆ ಈ ತಾಯಿ ಅಂದ್ರೆ ಇಷ್ಟನೇ ಅಲ್ವಾ? ತುಂಬಾ ತುಂಬಾ ಇಷ್ಟ ಅಮ್ಮ. ಮತ್ತೆ ಈ ಅಮ್ಮ ಹೇಳ್ದ ಹಾಗೆ ಕೇಳ್ಬೇಕಲ್ವಾ? ನಿನ್ನ ಹುಟ್ಟಿಗೆ ಅರ್ಥ ಇದೆ. ಮೊದ್ಲು ಅದೇನು ಅಂತ ತಿಳ್ಕೊ. ತಾಯಿ, ಅದನ್ನ ಹೇಗ್ ತಿಳ್ಕೊಳ್ಳೋದು? ಆ ಮಹಾಶಿವನನ್ನ ಪ್ರಾರ್ಥನೆ ಮಾಡು. ತಕ್ಷಣ ಹೋಗಿ ಶಿವನಿಗೆ ಅಭಿಷೇಕ ಮಾಡು. ಆ ಶಿವಾನುಗ್ರಹ ನಿನಗೆ ಸಿಕ್ಕಿದ್ರೆ ಈ ಭೂಮಿ ಮೇಲೆ ನಿನಗೆ ನಿನ್ನ ಉದ್ದೇಶ, ನಿನ್ನ ಕರ್ತವ್ಯ, ನೀನ್ ಯಾಕೆ ಬದುಕಿದೀಯಾ ಎಲ್ಲ ಅರ್ಥ ಆಗತ್ತೆ. ಬೇರೆ ದಾರಿ ಇಲ್ಲ, ನೀನ್ ಹೋಗ್ಬೇಕು. ಈ ತಾಯಿ ಮಾತನ್ನ ಇಲ್ಲ ಅನ್ಬೇಡ. ಹೋಗು, ಹೋಗು ಪುಣ್ಯ. ಸರಿ.
ಚೌಡಮ್ಮ ತಾಯಿ, ಅನಿರುದ್ಧನ ಪುಣ್ಯನ ನೀನೇ ಒಂದು ಮಾಡಬೇಕು. ಅಪ್ಪ ಈಶ್ವರ, ಪರಮೇಶ್ವರ, ಚೌಡಮ್ಮ ತಾಯಿನ ಕಣ್ಣಾರೆ ನೋಡ್ಕೊಳ್ಳೋ ದರ್ಶನ ಭಾಗ್ಯ ಕೊಟ್ಟಿದ್ದೆ. ಆದ್ರೆ ನನಗ್ ಜೀವ ಆಗಿರೋ ನನ್ನೂರು ನನಗ್ ಶಾಪ ಕೊಟ್ಟು ಊರಿಂದ ಆಚೆ ಕಳ್ಸಿದ್ದಾರೆ. ನನ್ನ ನಾಗಮ್ಮ ನನ್ನಿಂದ ದೂರ ಆಗಿದ್ದಾಳೆ. ನನಗಿವಾಗ ಯಾರಿದ್ದಾರೆ? ಅಷ್ಟಕ್ಕೂ ನಾನು ಯಾಕೆ ಬದುಕಿದ್ದೀನಿ ಹೇಳು? ನನಗೀಗ ತಾಯಿ, ತಂದೆ, ಗುರು, ದೇವ್ರು ಎಲ್ಲ ನೀನೇ ಅಂತ, ನನಗ್ ನೀನೇ ದಾರಿ ತೋರಿಸ್ತೀಯ ಅಂತ ನಮ್ಮಮ್ಮ ಹೇಳಿದ್ದಾಳೆ. ಎಲ್ಲಿ ಎಲ್ಲಿ ನನಗ್ ದಾರಿ ತೋರ್ಸು. ಹರ ಶಂಕರ ಮಹಾದೇವ ಶಿವಶಂಕರ ಗುರುದೇವ ಕಂಠರಿ ರುದ್ರದೇವನಿ ಕರುಣೆಯಾಗಲಿದರ ಆದಿಪುರುಷನಿ ಅನಂತ ದೇವನಿ ದುಷ್ಟರ ಸರಿ ಬಡಿಯೋ ಹರ ಹರ ಶಿವನ ತಾಟವದಿ ಕುಣಿವೆ ನರ್ತನರೆ ಹರ ಶಂಕರ ಮಹಾದೇವ ತನು ಪರಣಿಸುವೆ ಮನವಾಳಿಸುವೆ ಶಿವಶಂಕರ ಗುರುದೇವ. ನನ್ನ ಉಸಿರನ್ನ ಬಿಗಿ ಹಿಡಿದು ಕೇಳ್ಕೊತಾ ಇದ್ದೀನಿ. ಕೋಟಿ ದೇವತೆಗಳ ಸಾಕ್ಷಿಯಾಗಿ ನನ್ನ ಪ್ರಯಾಣ ಏನು ಅಂತ ಕೇಳ್ತಾ ಇದ್ದೀನಿ. ನನ್ನ ಹೆತ್ತ ಮಹಾತಾಯಿ ಮಹಾದೇವಿ ನನಗೆ ಕೊಟ್ಟಿರೋ ಜನ್ಮಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ. ಹೇಳು, ಹೇಳಪ್ಪ ತಂದೆ. ಲೋಕನೇ ರಕ್ಷಿಸೋ ಮಹಾಶಿವ, ನೀನೇ ಇವತ್ತು ನನ್ನ ಗುರಿ ಏನು ಅಂತ ನನಗ್ ತೋರಿಸ್ಬಿಡಪ್ಪ, ತೋರ್ಸು. ಅಪ್ಪ ಈಶ್ವರ, ಹೇಳು, ನನ್ನನ್ನ ಬದುಕಿಸ್ಕೊಳ್ಳೋದಕ್ಕೆ ಕಾರಣ ಏನು ಹೇಳು. ನಿನ್ನೆ ಹೇಳು, 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 ಹೇಳು. ಅನಿರುದ್ಧ್, ಅಮ್ಮ ಪುಣ್ಯ, ನಿನ್ನ ಉದ್ದೇಶ ಅವನೇ, ನಿನ್ನ ಮರುಜನ್ಮಕ್ಕೆ ಕಾರಣ ಅವನೇ. ನಿಮ್ಮಿಬ್ಬರ ಕಾರಣದಿಂದ ಒಳ್ಳೆ ಕೆಲಸಗಳು ನಡೆಯಬೇಕಿದೆ. ಅವನು ಶುದ್ಧವಾದ ಆತ್ಮ. ತಾನು ಸುಟ್ಟರೂ ಸರಿ, ಬೇರೆಯವರಿಗೆ ಬೆಳಕು ಕೊಡೋ ಅಂತ ಸೂರ್ಯದೇವನ ಅಂಶದಲ್ಲಿ ಹುಟ್ಟಿರೋನು. ಹೋಗು, ಹೋಗಿ ನಿನ್ನ ಮನಸ್ಸಿನ ಮಾತನ್ನ ಹೇಳು. ಅಷ್ಟೇ ಅಲ್ಲ, ನಾಗನಿಧಿಯಲ್ಲಿರೋ 4 ನೆಲಮಾಳಿಗೆಯಲ್ಲಿರೋ 3ನೇ ನೆಲಮಾಳಿಗೆಯ ರಹಸ್ಯ ನಿಮ್ಮಿಂದಲೇ ಪ್ರಪಂಚಕ್ಕೆ ತಿಳಿಯುತ್ತೆ. ಮತ್ತೊಂದು ಸೃಷ್ಟಿಗೆ ಅದು ಕಾರಣವಾಗುತ್ತದೆ. ಹೋಗು, ತಕ್ಷಣ ಹೋಗಿ
ನಿನ್ನ ಮನಸ್ಸಿನ ಮಾತನ್ನ ಹೇಳಿ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೋ. ಅವನ ಜೊತೆ 7 ಹೆಜ್ಜೆ ಇಡೋದಕ್ಕೆ ಸಿದ್ಧವಾಗು. ಇದೇ ಈ ಚೌಡಮ್ಮ ತಾಯಿಯ ಆಸೆ. ಅನಿರುದ್ಧ್, ಇಷ್ಟು ದಿನಗಳು ನೀನು ಹಿಂದೆ ಬಿದ್ದಾಗ ನನಗೆ ಅರ್ಥ ಆಗ್ಲಿಲ್ಲ ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇಷ್ಟು ದಿನ ಯಾವುದೋ ಭ್ರಮೆನಲ್ಲೇ ಇದ್ದೆ. ಇವಾಗ ಅರ್ಥ ಆಯ್ತು. ನನ್ನ ಮನ್ಸಲ್ಲಿರೋದು ಇಷ್ಟನೋ, ಆರಾಧನೆನೋ, ಸ್ನೇಹನೋ ಏನೋ ಇವಾಗ ಅರ್ಥ ಆಗ್ತಿದೆ. ಅಲ್ಲ, ಇವಾಗ ಅರ್ಥ ಆಯ್ತು. ನೋಡು, ಈ ಪುಣ್ಯಂಗೆ ಹೃದಯದ ಬಡಿತ ನೀನು, ಈ ಪುಣ್ಯ ಪ್ರಾಣ ನೀನು, ಈ ಪುಣ್ಯ ಪ್ರೀತಿ ನೀನು. ಇನ್ ಮುಂದೆ ನನ್ನ ಜೀವನದ ಸರ್ವಸ್ವ ಎಲ್ಲ ಎಲ್ಲ ನೀನೆ, ಎಲ್ಲ ನೀನೆ ಅನಿರುದ್ಧ್. ಬರ್ತಿದ್ದೀನಿ. ಇಷ್ಟು ದಿನಗಳು ಕಣ್ಣಲ್ಲಿ ಕಣ್ಣೀರನ್ನೇ ತುಂಬಿಕೊಂಡು ನಿನ್ಮೇಲೆ ನನಗಿರೋ ಪ್ರೀತಿನ ಇವತ್ತು ನಾನು ಹೊರಗಡೆ ಹೇಳ್ತೀನಿ. ನನ್ನ ಮನ್ಸಲ್ಲಿರೋದು ನೀನೆ ಅಂತ, ಅದು ಪ್ರೀತಿನೇ ಅಂತ ಹೇಳ್ತೀನಿ. ಬರ್ತಿದ್ದೀನಿ. ಅಪ್ಪ ಈಶ್ವರ, ನನ್ನ ಮನ್ಸಲ್ಲಿರೋ ಪ್ರೀತಿನ ಅನಿರುದ್ಧ್ಗೆ ಹೇಳ್ತೀನಿ. ಇಷ್ಟು ದಿನಗಳು ಮನ್ಸಲ್ಲಿದ್ದ ಭಾರನ ಇಳಿಸ್ಬಿಡ್ತೀನಿ. ಪುಣ್ಯ ಎಲ್ಲಿಗೆ ಹೋಗಿರ್ಬೋದು? ಮಾಲಂಗೋಸ್ಕರ ಹೋಗಿರೋ ಪುಣ್ಯ ಅವಳ ಮನೆಗೂ ಹೋಗದೆ ಇಲ್ಲೂ ಇರದೆ ಬೇರೆ ಎಲ್ಲಿ ಹೋಗಿರ್ತಾಳೆ? ಪುಣ್ಯಂಗೆ ಏನಾದ್ರೂ ಆಗಿರ್ಬೋದಾ? ಪುಣ್ಯ ಏನಾದ್ರೂ ಮಾಡ್ಕೊಂಡಿರ್ಬೋದಾ? ನೋ, ಪುಣ್ಯಂಗೇನೂ ಆಗಲ್ಲ. ಅಮ್ಮ 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 ಅಯ್ಯೋ ಅತ್ತೆ, ಏನಾಯ್ತಮ್ಮ? ಅಮ್ಮ ಏನಾಯ್ತು? ಅಮ್ಮ ಏನ್ ಓದ್ತಿದೆ ಕಣೋ? ಏನಾಯ್ತಮ್ಮ? ಅಮ್ಮ ಏನಾಯ್ತತ್ತೆ? ಅಮ್ಮ ಅಮ್ಮ ಏನಾಯ್ತಮ್ಮ? ಅತ್ತೆ, ಅಮ್ಮ ಏಯ್, ಡಾಕ್ಟರ್ನ ಕರ್ಸ್ರೋ. ಆಯ್ತಾ ಯಜಮಾನ್ರೆ? ಅಮ್ಮ ಏನಾಯ್ತು? ಅಮ್ಮ ಅಮ್ಮ ನಿಂಗೇನಾಗಲ್ಲಮ್ಮ, ಏನಾಗಲ್ಲ. ವರ್ಮ, ನಾನು ಜಾಸ್ತಿ ದಿನ ಬದುಕಲ್ಲ ಕಣೋ. ನನಗೆ ಗೊತ್ತಾಗ್ತಾ ಇದೆ, ನನ್ನ ಕೊನೆ ದಿನ ಹತ್ರ ಬರ್ತಾ ಇದೆ. ಅಮ್ಮ ನಿಂಗೇನಾಗಲ್ಲಮ್ಮ. ಯಾಕಮ್ಮ ಆ ಮಾತು? ನಿಂಗೇನಾಗಲ್ಲ. ಅಮ್ಮಮ್ಮ, ಅನಿರುದ್ಧನ ಕರಿಯ. ನನ್ನ ಮೊಮ್ಮಗನ್ ಬರಕ್ ಹೇಳು, ನೋಡ್ಬೇಕನ್ನಿಸ್ತಿದೆ. ಅಮ್ಮ ಅದು ಕರಿಯೋ, ಅವನ ನೋಡಿದ್ಮೇಲೆ ಕಣ್ಮುಚ್ತೀನಿ. ಕರಿಯೋ ವರ್ಮ, ಹಾಗೆ ಆಗ್ಲಿ ಮಾ. ಕರಿಯೋ, ನನ್ನ ಮೊಮ್ಮಗನ್ ಕರಿಯೋ. ಸರಿ ಭದ್ರಾ, ಅಮ್ಮನ್ ನೋಡ್ಕೋ. ಅಮ್ಮ ಅತ್ತೆ, ಅನಿರುದ್ಧ್, ಏಯ್ ಅಪ್ಪ, ಅನಿರುದ್ಧ್, ಅಮ್ಮನ ಆರೋಗ್ಯ ಏನು ಸರಿ ಇಲ್ಲ ಕಣೋ. ನಿನ್ನ ಕನವರಿಸ್ತಿದ್ದಾರೆ, ನೋಡ್ಬೇಕಂತೆ ಕಣೋ. ಬೇಗ ಹೋಗೋಣ ಬಾರೋ. ಯೋಚನೆ ಮಾಡ್ತಿದ್ಯಲ್ವೋ? ನಾನೇ ಹೇಳ್ತಿರೋದು. ಹೋಗೋಣ ಬಾ. ಸರಿ ಬಾರೋ. ಅಮ್ಮಮ್ಮ, ಏನಾಯ್ತು ಅಮ್ಮಮ್ಮ? ಬಂದೇನೋ? ನಿಂಗೇನು ಆಗಲ್ಲ ಅಮ್ಮಮ್ಮ, ನಿಂಗೇನು ಆಗಲ್ಲ. ಅನಿರುದ್ಧ್, ನಿನ್ ಮದ್ವೆ ನೋಡಿದ್ಮೇಲೆ ನನ್ನ ಕಣ್ಣು ಮುಚ್ಚಬೇಕು ಅನ್ನೋದೇ ನನ್ನ ಆಸೆ ಕಣೋ. ಆದ್ರೆ ಅದಾಗತ್ತೋ ಇಲ್ವೋ? ಅಮ್ಮ, ಪರ್ಣಿಕಾ, ಪರ್ಣಿಕಾ, ಅಮ್ಮ ಪರ್ಣಿಕಾ, ನನ್ನ ಕೊನೆ ಆಸೆ ಕಣೋ. ಪರ್ಣಿಕನ ಮದ್ವೆ ಮಾಡ್ಕೊಳ್ಳೋ. ನನ್ನ ಮೊಮ್ಮಗಳನ್ನ ಈ ಮನೆಯಲ್ಲಿ ಮಹಾಲಕ್ಷ್ಮಿ ಥರ ನೋಡ್ಕೊಳ್ಳೋ. ನಾನು ಬದುಕಿದ್ರೆ
ಅಮ್ಮಮ್ಮ ನಿಮ್ ಮದ್ವೆ ನೋಡ್ಕೊಂಡು ಹೋಗ್ತೀನಿ. ಅಮ್ಮಮ್ಮ ಅದು ಏನು ಮಾತಾಡ್ಬೇಡ, ನಂಗೆ ಮಾತು ಕೊಡು. ನಂಗೆ ಮಾತು ಕೊಡು. ಅನಿರುದ್ಧ್, ಮಾತು ಕೊಡು. ನಿನ್ ಮೇಲೆ ಆಸೆ ಇಟ್ಕೊಂಡು ಬದುಕ್ತಿದ್ದಾರೆ. ಮಾತು ಕೊಡು, 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 ಮಾತು ಕೊಡು. ಮಾತು ಕೊಡು ಅನಿರುದ್ಧ್, ಮಾತು ಕೊಡು. ಅನಿರುದ್ಧ್, ಮಾತು ಕೊಡು. ಏನೋ ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಮ್ಮ ಹೇಳ್ತಾ ಇರೋದು ಯಾರನ್ನೋ ಬೇರೆಯವ್ರನ್ನ ಮದ್ವೆ ಆಗುವಂತಲ್ಲ ಕಣೋ, ನಿನ್ ಸ್ವಂತ ಅತ್ತೆ ಮಗಳನ್ನೋ. ನನಗ್ ನಿನ್ ಮದ್ವೆ ನೋಡೋ ಯೋಗ ಇಲ್ಲ ಅನ್ಸತ್ತೆ. ನಾನು ಹೀಗೆ ಸಾಯ್ತೀನಿ, ಅಮ್ಮಮ್ಮ. ಸಾಯ್ತೀನಿ. ಏನ್ ಮಾತಾಡ್ತಿದ್ದೀರಾ?